ನೆಕ್ಸ್ಟ್ ಜನರೇಷನ್ ಎಲ್ಲಿ ಹೋಗುತ್ತೆ ಅಂತ ತಿಳ್ಕೊಂಡ್ರೆ ಒಂಥರ ಭಯ ಆಗುತ್ತೆ. ಇವತ್ತು ಕೃಷಿಕರಿಗೆ ಹೆಣ್ಣು ಕೊಡಲ್ಲ ಸರ್. ಕ್ಯಾಂಡಿಡೇಟ್ ಎಷ್ಟೇ ಸ್ಟ್ರಾಂಗ್ ಇರಲಿ ಅಥವಾ ಎಷ್ಟೇ ಎಫಿಷಿಯೆಂಟ್ ಆಗಿದ್ರೆ ಅವ್ರಿಗೆ ಜಾತಿ ಬಲ ಇಲ್ಲದೆ ಇದ್ರೆ ಅಥವಾ ಹಣ ಬಲ ಇಲ್ಲದೆ ಇದ್ರೆ ಸೊ ಟಿಕೆಟ್ ಸಿಗೋದಿಲ್ಲ. ಕರ್ನಾಟಕದಲ್ಲಿ ಇವತ್ತು ಮತ್ತೆ ಕಾಂಗ್ರೆಸ್ ಅದ್ಭುತವಾದ ವಿಜಯವನ್ನು ಸಾಧಿಸಿದೆ. ಎಷ್ಟು ಸೀಟ್ ಗೆಲ್ಲುತ್ತೆ ನಿಮ್ಮ ಕಾಂಗ್ರೆಸ್ ಪಕ್ಷ? ಮೋದಿಯ ಅಲೆ ನಿಮ್ಗೆ ಎಲ್ಲಿ ಕಾಣಿಸ್ತಿತ್ತು? ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಿರುವಂತ ಟೀಚರ್ಸ್ ಅವನ ಮಗನ್ ಪ್ರೈವೇಟ್ ಸ್ಕೂಲ್ ಕಳಿಸ್ತಾನೆ. ಡೆಫಿನೆಟ್ಲಿ ಸರ್, ಈ ಒಂದು ವಿಚಾರದಲ್ಲಿ ಚರ್ಚೆ ಮಾಡಲೇಬೇಕು. ಕಾಂಗ್ರೆಸ್ ಪಾರ್ಟಿಯಲ್ಲಿ ದಲಿತ ಸಿಎಂ ಆಗ್ತಾರೆ ಅನ್ನೋದೊಂದು ಚರ್ಚೆ ನಡೀತಾ ಇತ್ತು. ಬಹುಶಃ ನನಗೆ ನೀವೇನು ಫ್ಯೂಚರ್ ಏನ್ ಮಾಡಬೇಕು ನೀವೇನು ಕೇಳೋದಲ್ಲ. ವಿ ಶುಡ್ ಬ್ರಿಂಗ್ ಆಲ್ ದಿಸ್ ಮೈಕ್ರೋ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಟು ದ ಲೈನ್. ಕಾಂಗ್ರೆಸ್ ಅಲ್ಲಿ ಅಂತ ಲೀಡರ್ಸ್ ಕ್ವಾಲಿಟಿ ಯಾರಿಗೂ ಇಲ್ಲ ಇವಾಗ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ. ರಾಹುಲ್ ಗಾಂಧಿ ಅವರನ್ನ ಟ್ರೋಲ್ ಮಾಡಿದಷ್ಟು, ಅವ್ರ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಸೃಷ್ಟಿ ಮಾಡಿದಷ್ಟು, ಅವ್ರ ಬಗ್ಗೆ ಅಪಹಾಸ್ಯ ಮಾಡಿದಷ್ಟು ವಿರೋಧ ಪಕ್ಷಗಳು ಬೇರೆ ಎಲ್ಲಿಯೂ ನಡೆದಿಲ್ಲ. 70 ವರ್ಷದಲ್ಲಿ ಆಗಿರುವಂತ ಸಾಧನೆ ನಾವು ಬರೀ 10 ವರ್ಷದಲ್ಲಿ ಮಾಡ್ಕೊಳ್ತಿದ್ದೀವಿ ಅಂತ. ಅವೈಜ್ಞಾನಿಕವಾದ GSTಗಳಿಂದ ಜನ ಹಣ ಕಳ್ಕೊತಾ ಇದ್ದಾರೆ. 600 ರೂಪಾಯಿ ಇತ್ತು ಗೊಬ್ಬರ, ಇವತ್ತು 1500 ರೂಪಾಯಿ 1600 ರೂಪಾಯಿ ಆಗಿದೆ. ಹಾಗಾದ್ರೆ ರೈತರ ಸಾಲ ಮನ್ನಾ ಮಾಡಿದ್ರೆ ದೇಶದ ಉದ್ಯಮಿಗಳ ಸಾಲ ಮನ್ನಾ ಮಾಡ್ತೀವಿ. ಎಷ್ಟು ಸಾಲ ಮನ್ನಾ ಮಾಡ್ತೀರಿ? 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ತೀವಿ. ಜನರೇಷನ್ ಚೇಂಜ್ ಆಗಿದೆ ಸರ್. ಜನರೇಷನ್ ಚೇಂಜ್ ಆಗಿದೆ ಅನ್ನೋದಕ್ಕಿಂತಲೂ ಬಿಜೆಪಿ ಅವರನ್ನೆಲ್ಲ ಕಲ್ಸ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಮುಸ್ಲಿಂನ ಹೋಲಿಕೆ ಮಾಡೋದು ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ಟೀಕೆಗಳಿಗೆ ಗುರಿ ಆಗ್ತಾರೆ. ಇಲ್ಲ, ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ಇನ್ನೊಂದು ದೇಶದ ಪ್ರಜೆಗಳಿಗೆ ಅರ್ಥ ಆಗಿದೆ. ಪ್ರಭುತ್ವ ಯಾರ್ದು? ಪ್ರಜೆದು, ರಾಜಂದಲ್ಲ. ದೇಶದಲ್ಲಿ ತುಂಬಾ ಜ್ವಲಂತ ಸಮಸ್ಯೆಗಳು ಇವತ್ತು ಕಾಡ್ತಾ ಇದೆ. ಇದ್ರ ನಡುವೆಗಳಲ್ಲಿ ಕೆಲವೊಂದು ಗೌರ್ಮೆಂಟ್ಗಳು ಕೆಲವೊಂದು ಸಲ ಬೇಡದಿರುವಂತ ಒಂದು ಯೋಜನೆಗಳು ತರ್ತಾ ಇರ್ತಾರೆ. ಕಷ್ಟದಲ್ಲಿರುವಂತ ಜನರಿಗೆ ಹಣ ಕೊಟ್ಟಂತ ದೇಶದ ಮೊದಲ ಸರ್ಕಾರ ಸನ್ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಶ್ರೀಮಾನ್ DK ಶಿವಕುಮಾರ್ ಅವರು ನಡೆಸ್ತಾ ಇರುವಂತ ಕರ್ನಾಟಕದ ಕಾಂಗ್ರೆಸ್ಸಿನ ಸರ್ಕಾರ. ಏನಪ್ಪ ಪೊಲೀಸ್ನವರು ನಿಮ್ಗೆಲ್ಲ ಸಂಬಳ ಬಂದಿದ್ಯಾ ಹೇಳಿ. ಮುಖ್ಯವಾಗಿ ಈ ದೇಶದಲ್ಲಿ ಯುವಕರು ಹೆಚ್ಚಾಗಿರೋದ್ರಿಂದ ಉದ್ಯೋಗ ಸೃಷ್ಟಿ ಆಗ್ಬೇಕು. ಸೊ ಈ ತರ ಒಂದು ಸಮಸ್ಯೆನ ತೀರಿಸ್ತೆ ಬೇರೆಲ್ಲ ಯೋಜನೆಗಳು ಹಾಕೋದು ಎಷ್ಟು ಮಾತ್ರ ಸರಿ ಸರ್? ಬಿಜೆಪಿಯನ್ನು ಕಟ್ಟಿರೋದು ಒಂದು ಡ್ಯಾಮ್ ಇದೆ, ಜನತಾದಳದವ್ರು ಕಟ್ಟಿರೋದು ಒಂದು ಡ್ಯಾಮ್ ಇದೆ. ನಾನ್ ಪ್ರಧಾನಮಂತ್ರಿ ಅಂತ ನಡೆಸ್ತಾ ಇದ್ದಾರೆ. ಈಗ ಇಂದಿರಾ ಗಾಂಧಿ ಅವರ ಹತ್ಯೆ ಆಗಿರ್ಬೋದು, ರಾಜೀವ್ ಗಾಂಧಿ ಅವರ ಹತ್ಯೆ ಆಗಿರ್ಬೋದು, ಮತ್ತೆ ಯಾವ ಕಾರಣಕ್ಕೆ ಅರಮನೆಯ ಹಬ್ಬವಾಗಿದ್ದ ದಸರಾವನ್ನ ನಾಡ ಹಬ್ಬ ದಸರಾವನ್ನಾಗಿದ್ದವರು ಇದೇ ಕಾಂಗ್ರೆಸ್. ಅಲ್ಲಿ ರಾಮ ಮಂದಿರವನ್ನ ನರೇಂದ್ರ ಮೋದಿ ಕಟ್ಟೋದಲ್ಲ, ಅವತ್ತು ರಾಜೀವ್ ಗಾಂಧಿ ಅವರೇ ಕಟ್ತಾ ಇದ್ರು. ಕಾಂಗ್ರೆಸ್ ಅಲ್ಲಿ ಅಂತ ಲೀಡರ್ಸ್ ಕ್ವಾಲಿಟಿ ಯಾರಿಗೂ ಇಲ್ಲ ಇವಾಗ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ. ಅವ್ನು ಯಾವ ಪಕ್ಷ ಆದ್ರೂ ಆಗಿರಲಿ, ಲೆಟ್ ಇಟ್ ಬಿ ಎ ಕಾಂಗ್ರೆಸ್, ಲೆಟ್ ಇಟ್ ಬಿ ಬಿಜೆಪಿ, ಲೆಟ್ ಇಟ್ ಬಿ ಆಮ್ ಆದ್ಮಿ, ಲೆಟ್ ಇಟ್ ಬಿ ಜನತಾದಳ, ಉತ್ತಮರಾದವರು ಯಾವುದೇ ಪಾರ್ಟಿಯಲ್ಲಿ ಇದ್ರು ಅವ್ರನ್ನ ಗೌರವಿಸಬೇಕು. ಮುಂದೆಂದಾದ್ರೂ ದಲಿತರು ಮುಖ್ಯಮಂತ್ರಿ ಆಗೋದಾದ್ರೆ ಕಾಂಗ್ರೆಸ್ ನಲ್ಲಿ ಮಾತ್ರವೇ ಆಗ್ತಾರೆ. ಅಂದ್ರೆ ಮಾಸ್ ಲೀಡರ್ ಆಗಿದ್ದ ಇಂದಿರಾ ಗಾಂಧಿ ಅವ್ರ ತರ ಅಥವಾ ಜವಾಹರ್ಲಾಲ್ ನೆಹರು ಅವ್ರ ತರ ಈ ತರ ಒಂದು ಲೀಡರ್ಶಿಪ್ ಕ್ವಾಲಿಟಿ ತುಂಬಾ ಕಡಿಮೆ ಇದೆ. ಐ ಟೆಲ್ ಯು, ಐ ಡೋಂಟ್ ನೋ ಅಣ್ಣಾಮಲೈ ವಿಲ್ ಬಿಕಮ್ MP or not, but I am sure Santhil is going to become MP. ಈ ಟ್ಯಾಕ್ಸಿನ ಹಣದ ಹಕ್ಕುದಾರ ಯಾರೋ ರಾಜಕಾರಣಿ ಅಲ್ಲ, ಬಿಸ್ನೆಸ್ ಮನ್ ಅಲ್ಲ. ಈ ಟ್ಯಾಕ್ಸಿನ ಹಕ್ಕುದಾರ ಈ ದೇಶದ ಜನಸಾಮಾನ್ಯ. 1 ಲಕ್ಷ ಮೆಟ್ರಿಕ್ ಟನ್ ಭಾರತ ಅಡಿಕೆ ಬರೋಕ್ ಶುರುವಾಯ್ತು ಅಂದ್ರೆ ನೆನ್ಪಿಟ್ಕೊಳ್ಳಿ, ನೀವು ಅಡಿಕೆ ಕೇಳೋನ್ ಜೊತೆಗೆ ಜನಗಳೇ ಕೈ ಮುಗಿದು ನಿಮ್ಮನ್ನು ಬೇಡ್ಕೊಳ್ತೇನೆ, ಬನ್ನಿ ಪ್ರಜೆಗಳಾಗಿ.